ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಂಸ ಹುಡುಗ ವಿಜಯ್ ಗೈಸ್. ಆಲ್ಮೋಸ್ಟ್ ಈ ರೋಡಲ್ಲಿ, ಈ ಟ್ರ್ಯಾಕ್ಟರಲ್ಲಿ ಹೀಗೆ ನಾನು ಎಲ್ಲಿ ಹೋಗ್ತೇನೆ ನಿಮ್ಗೆ ಗೊತ್ತಾಗಬೇಕಾ? ಬನ್ನಿ ಗೈಸ್, ವಿಡಿಯೋ ನೋಡಿ ಗೊತ್ತಾಗುತ್ತೆ. ಈ ಟ್ರ್ಯಾಕ್ಟರ್ ಇಲ್ಲಿ ಬಿಟ್ಟು ಈ ರೋಡಲ್ಲಿ ಹೋಯ್ತು, ನಾನು ಈ ರೋಡಲ್ಲಿ ಹೋಗ್ಬೇಕಿತ್ತು. ಇವ್ರು ಹಾಯ್ ಅನ್ಕೊಂತ ಹೋಗ್ಬಿಡ್ತು, ಇವ್ರು ನೋಡ್ಕೊಂತ ಒಂದು ಬೈಕಲ್ಲಿ ಡ್ರಾಪ್ ತೊಗೊಂಡು ಈ ರೋಡಲ್ಲೇ ಹೊಂಟ್ಬಿಟ್ಟೆ ಗೈಸ್. ಎಲ್ಲಿಗ ಅನ್ಕಂದ್ರ ಶ್ರೀ ಗುಡ್ಡಲಮಲ್ಲಾಪುರ ಜಾತ್ರೆಗೆ ಹೊಂಟೆ ಗೈಸ್. ನಾ ಹೋಗ್ತಿದ್ದಂಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಂಗೆನೆ ಆಲ್ಮೋಸ್ಟ್ ಎಂಟ್ರೆನ್ಸೇ ಸಿಕ್ಕಾಪಟ್ಟೆ ಜನ ಗೊತ್ತಿದ್ದು ಬಿಟ್ಟು ಮಾತಾಡ್ಸಕ್ಕೆ ನಿಂತ್ಕೊಂಡ್ರು. ಹಾಗೆ ನನ್ನ ಪರಿಚಯ ಇರ್ತಕ್ಕಂಥ ಹುಡುಗರು, ಪರಿಚಯ ಇರ್ತಕ್ಕಂಥ ಫ್ರೆಂಡ್ಸು, ಹಾಗೆ ಪರಿಚಯ ಇರ್ತಕ್ಕಂಥ ಅಣ್ಣರು ಕೂಡ. ಆಲ್ಮೋಸ್ಟ್ ಅವ್ರ ಜೊತೆಗೆಲ್ಲ ಚೆನ್ನಾಗಿ ಮಾತಾಡಿ ಕ್ಲಾರಿಫಿಕೇಶನ್ ಕೊಟ್ಬಿಟ್ಟು ನಾವು ಬ್ಲಾಗ್ ಮಾಡಕ್ಕೆ ಬನ್ನಿ ಅಂತ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಖುಷಿಯಿಂದ ಮಾತಾಡಿದ್ರು. ಪ್ರತಿಯೊಬ್ಬರು ಕೂಡ ಬಾಯ್ ಹೇಳ್ಬಿಟ್ಟು ನನ್ನ ಈ ಬ್ಲಾಗ್ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಆಲ್ಮೋಸ್ಟ್ ನೋಡ್ತಾ ಹೋದ್ರೆ ನೀವಂತೂ ನೋಡ್ತಾ ಇರ್ಬೇಕು ಅನ್ಸುತ್ತೆ ಗೈಸ್. ಹೋಗ್ತಿದ್ದಂಗೆ ಗೈಸ್ ಎಂಟ್ರೆನ್ಸ್ ಬ್ಲಾಗಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದೆ ಗೈಸ್. ಅಷ್ಟೊತ್ತಿಗೆ ನನ್ನ ತಮ್ಮ ಮತ್ತು ನನ್ನ ತಮ್ಮನ ಫ್ರೆಂಡ್ಸ್ ಸಿಕ್ಬಿಟ್ಟು. ಹಾಗೆ ಇನ್ನೊಂದು ವಿಷಯ ಏನಂದ್ರೆ, ಈ ಜಾತ್ರೆಯಲ್ಲಿ ನಿಮಗೆ ಒಬ್ಬನ ಪರಿಚಯ ಮಾಡ್ಕೊಡ್ಬೇಕಿತ್ತು. ಯಾರಂದ್ರೆ ಇವನೇ ಗೈಸ್, ನನ್ನ ತಮ್ಮನ ಫ್ರೆಂಡು. ನನಗೂ ಕೂಡ ತಮ್ಮ ಥರನೇ. ಇವ್ನು ಬಂದ್ಬಿಟ್ಟು ದರಿ ಅಂದ್ಬಿಟ್ಟು. ಆಲ್ಮೋಸ್ಟ್ ಇವ್ನು ಬ್ಲಾಗಲ್ಲಿ ಇಲ್ಲಿ ಬಂದಿದ್ದೆ ಅಂತ ಹೇಳ್ತಾನೆ ಗೈಸ್ ಅಷ್ಟೇ. ಆಲ್ಮೋಸ್ಟ್ ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಗೈಸ್. ಹೋಗ್ತಿದ್ದಂಗೆ ಸಿಕ್ಕಾಪಟ್ಟೆ ಜನ ಇದ್ರು. ಇಲ್ಲಿ ಕಮ್ಮಿ ಕಾಣಿಸ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಲೈನಾಗಿ ಕ್ಯೂ ಹಚ್ಚಿದ್ರು, ಹಾಗೆ ಬ್ಲೇಡ್ ಕೂಡ ಡೊನೇಟ್ ಮಾಡ್ತಾ ಇದ್ರು. ಇದನ್ನೆಲ್ಲ ನೋಡ್ಕೊತ ಸುಮ್ಮನೆ ಹೊಂಟ್ಬಿಟ್ಟೆ ಗೈಸ್. ಯಾಕೆ ಅಂದರೆ ನನಗೆ ಲೈನ್ ಎಷ್ಟು ಉದ್ದ ಇದೆ ಅಂತ ನೋಡ್ಕೋಬೇಕಿತ್ತು. ಹಾಗಾಗಿ ನೋಡಿಬಿಟ್ಟು ನಾನು ಸುಮ್ಮನೆ ಬೇಗ ಲೈನ್ ಹಚ್ಚಿದೆ ಗೈಸ್. ಯಾಕೆ ಅಂದರೆ ನನಗೆ ಗೊತ್ತಾಗಿದೆ ಅಂದರೆ ಅಷ್ಟು ಈಸಿಯಾಗಿ ಇದು ಲೈನು ಕಂಪ್ಲೀಟ್ ಆಗಲ್ಲ ಅಂದ್ಬಿಟ್ಟು. ಅದಕ್ಕೋಸ್ಕರ ಒಳಗಡೆ ಬರೋಷ್ಟಿಗೆ ಸಾಕಬೇಕಾಯ್ತು ಗೈಸ್. ಅಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಬಿಟ್ಟು ದೇವ್ರನ್ನ ದರ್ಶನ ಮಾಡಬೇಕಂತ ಡಿಸೈಡ್ ಮಾಡಿದೆ ಗೈಸ್. ಏನು ಗೈಸ್, ಈ ಲೈಟಿಂಗ್ ಫೋಕಸ್ಗೆ ಮತ್ತು ನನ್ನ ಕ್ಯಾಮ್ರಾ ವೈಬ್ರೇಷನ್ಗೆ ಏನೂ ಕೂಡ ಸರಿಯಾಗಿ ಕಾಣಲಿಲ್ಲ. ಆದರೆ ನನಗಂತೂ ಸಿಕ್ಕಾಪಟ್ಟೆ ದರ್ಶನ ಆಯಿತು, ಚೆನ್ನಾಗಿ ದರ್ಶನ ಆಯಿತು. ವಿಡಿಯೋ ಮಾಡ್ಕೊಂಬಿಟ್ಟು ಹೊರಗಡೆ ಹೊಂಟೆ ಗೈಸ್. ಇಲ್ಲಿ ಬಂದು ಅಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಮೊಂಡೆ ಹೊಂಟೆ ಗೈಸ್. ಇಲ್ಲಿ ಬಂದುಬಿಟ್ಟು ಪೆಂಡಲ್ ಗಿಂಡಲ್ ಏನೋ ಹಾಕಿದ್ರು ನೈಟ್ ಪ್ರೋಗ್ರಾಮಿಗೆ ಅಂತ ಗೊತ್ತಾಯ್ತು ಗೈಸ್. ಹಾಗೆ ಇಲ್ಲಿ ಬರೋತ್ತಿಗೆ ಬಾವಿನೋ ಕೆರೆನೋ ಒಂದು ಗೊತ್ತಾಗಲಿಲ್ಲ. ಆದರೆ ಅಲ್ಲಿಂದ ಸುಮ್ಮನೆ ಬಂತೆ. ಇಲ್ಲಿ ಜಾತ್ರೆಯಲ್ಲಿ ಏನೋ ನೋಡ್ಬೇಕು ಅಂದರೂ ನನಗೆ ಯೂಸ್ ಆಗೋಂಥ ಇವನಿಲ್ಲ ಅನಿಸ್ತಾ ಇತ್ತು ಗೈಸ್. ಯಾಕೋ ಏನೋ ನನಗೂ ಕೂಡ ಗೊತ್ತಿಲ್ಲ. ಇಲ್ಲಿ ನೋಡ್ತಾನೆ ಬರೀ ಹೆಣ್ಮಕ್ಳು ಹೋದ ಗೈಸ್, ಗಂಡು ಮಕ್ಕಳಿಗೆ ಅಂತ ಏನೂ ಇಲ್ಲ. ಸುಮ್ಮನೆ ಹೋಗ್ತಾ ಇರ್ಬೇಕಾದ್ರೆ ಬಾಬಣ ಅಂತ ಸಿಕ್ಕ ಗೈಸ್ ಜೂನಿಯರ್. ಇವನು ಕೂಡ ಸಿಕ್ಕ ಗೈಸ್. ಇವರು ಇಬ್ರು ಬಂದ್ಬಿಟ್ಟು ಅಲ್ಪ ಸ್ವಲ್ಪ ಹಾಯ್ ಬಾಯ್ ಅಂದು ಹೊಂಟು ಗೈಸ್. ಇವನು ಮಾತ್ರ ಚಸ್ಮಾ ಹಾಕೊಂಡು ಚೆನ್ನಾಗಿ ಒಂದು ಲುಕ್ ಕೊಟ್ಟ ಗೈಸ್. ಸೆಲ್ಫಿ ತೊಗೋಬೇಕಿತ್ತು, ಸೆಲ್ಫಿ ತೊಗೊಳಕ್ಕಾಗಲಿಲ್ಲ ಗೈಸ್. ಬಾಬಡ ಅವನಿಗೆ ಬಾಯ್ ಬಿಟ್ಟು ನಾನು ಇಂಪಾರ್ಟೆಂಟ್ ಕೆಲಸ ಮೇಲೆ ಹೊಂಟೆ ಗೈಸ್. ನನ್ನ ಇಂಪಾರ್ಟೆಂಟ್ ಕೆಲಸ ಏನು ಅಂತ ನಿಮಗೆ ಗೊತ್ತಾಗಬೇಕಾ? ಬನ್ನಿ ಗೈಸ್ ತೋರಿಸ್ತೀನಿ. ಏನಿದೆ ಗೈಸ್, ಇಲ್ಲೆಲ್ಲ ಇದನ್ನ ಹಚ್ಚಿದ್ರು. ಅದೆಲ್ಲ ನನಗೆ ಯೂಸ್ಲಿ ಅಂತ ಗೊತ್ತಾಯಿತು. ಬಾಬಡ ಹೊಂಟೆ ಗೈಸ್. ಇಲ್ಲಿ ಬರ್ತೀನಿ, ಜನ ಸಾಗರ ಗೈಸ್. ಸಿಕ್ಕಾಪಟ್ಟೆ ಜನ. ಕಮ್ಮಿ ಅಂದರೂ ಲಕ್ಷಗಟ್ಟಲೆ ಜನ ಅದ ಗೈಸ್. ಇಲ್ಲಿ ಬಂದುಬಿಟ್ಟು ನನ್ನ ತಮ್ಮನ ಫ್ರೆಂಡ್ಸ್ ಬಂದು ಹಾಯ್ ಅನ್ಕೊಂತ ಹೊಂಟ್ಬಿಟ್ರು ಗೈಸ್. ನಾನು ಇಲ್ಲಿ ಹೊಂಟೆ ಗೈಸ್. ಯಾಕೆಂದರೆ ಇಷ್ಟುದ್ದ ಒಂದು ಕ್ಯೂ ಇತ್ತು ಗೈಸ್. ಏನಂದರೆ ಊಟಕ್ಕಿತ್ತು ಗೈಸ್. ಊಟ ಮಾಡ್ಬೇಕಂದ್ಬಿಟ್ಟು ಬೇಡ ನಾನು ಒಂದು ಪ್ಲೇಟ್ ತಗೊಂಡು ಊಟಕ್ಕೆ ಬಂದುಬಿಟ್ಟೆ ಗೈಸ್. ಇವರೆಲ್ಲ ಪರಿಚಯ ಇರೋ ಹುಡುಗರಾಗಿರೋದ್ರಿಂದ ನಾನು ಕೂಡ ಬ್ಲಾಗಲ್ಲಿ ಬರ್ಬೇಕಂತ ಕೆಲವೊಂದು ಜನ ಇದ್ದರೆ, ಬ್ಲಾಗಲ್ಲಿ ತಪ್ಸ್ಕೋಬೇಕಂತ ಕೆಲವೊಂದು ಜನ ಇದ್ದರು ಗೈಸ್. ಅಲ್ಲಿ ಊಟ ಮುಗಿಸ್ಕೊಂಡ್ಬಿಟ್ಟು ಬಾಬಡ ಈ ಮೆಟ್ಲನ್ನ ಹತ್ಕೊಂತ ನನ್ನ ಟೀಮ್ ಜೊತೆ ನಾವು ಗೈಸ್. ಆಲ್ಮೋಸ್ಟ್ ಇದು ಎಲ್ಲೇ ಇರಲಿ ಹೇಗೆ ಇರಲಿ, ನಾ ಬಂದೆ ಅಂತ ಗೊತ್ತಾಗ್ಬಿಟ್ರೆ ನನ್ನ ಜೊತೆಗೆ ಇರ್ತಾರೆ ಗೈಸ್. ಯಾಕೆ ಅಂದರೆ ಅದಕ್ಕೊಂದು ಮೇನ್ ಕಾರಣ ಇದೆ ಗೈಸ್. ಬನ್ನಿ ಗೈಸ್, ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನಾವು ಇಲ್ಲಿ ಹೋಗ್ತಿದ್ದೀವಿ ಏನು ಅಂತ ಅಂದ್ಬಿಟ್ಟು. ಇಲ್ಲಿ ಬೆಟ್ಟದ ಮೇಲೆ ಬಂದುಬಿಟ್ಟು ಒಂದು ಗುಹೆ ಇದೆ ಅಂತ ಗೊತ್ತಾಯ್ತು. ಆ ಗುಹೆದಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡಿ ಹೊಂಟ್ಬಿಟ್ಟು ಗೈಸ್. ಏನು ಗೈಸ್, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈ ಒಳಗಡೆ ಆದಂಥ ಈ ವಿಡಿಯೋ ಎಲ್ಲ. ಚಿಕ್ಕ ಪುಟ್ಟ ಪ್ರಾಬ್ಲಮಿಂದ ಈ ವಿಡಿಯೋ ಕೂಡ ಡಿಲೀಟ್ ಆಗಿಬಿಟ್ಟಿದೆ. ನಾವು ಒಳಗೆ ಬರೋಸತ್ತಿಗೆ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟಿದ್ದೆ ಗೈಸ್. ಯಾಕೆ ಅಂದರೆ ಅಷ್ಟೊಂದು ಬಿಸಿಲು ಇತ್ತು, ಬೆವರು ಕಿತ್ಕೊಂಡು ಬಂದುಬಿಟ್ಟಿದ್ದೆ ಗೈಸ್. ನನ್ನ ಚಿಂತೆ ಅದು ಇವ್ರ ಜೀವ ಚಿಂತೆ. ಗಾಡಿಗೆ ಮಳೆ ಆಗ್ಬೇಕಂದ್ಬಿಟ್ಟು ಬೇರೆ ಮಳೆ ತೆಗೆದ್ಬಿಟ್ಟಿದ್ದೆ ಗೈಸ್. ನನಗೇನು ಯೂಸು ತಿನ್ನೋಕ್ಕೆ? ಬಾಳೆಹಣ್ಣು ಸಿಕ್ತು, ಅದಕ್ಕೋಸ್ಕರ ಬಾಳೆಹಣ್ಣು ಇದ್ದಕ್ಕೇನೆ ಗೈಸ್. ಬಾಳೆಹಣ್ಣು ತಿನ್ನಾಕೊಂತಿದ್ದೆ. ಅಲ್ಲಿಂದ ಬಾಬಡ ಬೇಗ ನನ್ನ ಕೆಲಸ ಮೇಲೆ ಹೋದೆ ಗೈಸ್. ನನ್ನ ಕೆಲಸ ಏನಂದರೆ ಶೂಟಿಂಗ್ ಮಾಡೋದು ಗೈಸ್. ಸಖತ್ತಾಗಿರ್ತಕ್ಕಂಥ ಸಿಕ್ಕಿದ್ರೆ ಸಖತ್ತಾಗಿರ್ತಕ್ಕಂಥ ಈ ಥರ ಬೆಟ್ಟದ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡೋದು ಖುಷಿ ಗೈಸ್ ನನಗೆ. ಇಲ್ಲೆಲ್ಲ ವಿಡಿಯೋ ಮಾಡ್ಕೊತಾನೆ ಹೊಂಟ್ಬಿಟ್ಟೆ ಗೈಸ್. ಕೆಳಗಡೆ ಬಂದುಬಿಟ್ಟೆ. ಇಲ್ಲಿ ಬಂದು ದೇವ್ರ ದರ್ಶನ ಮಾಡಿದೆ ಗೈಸ್. ಇಲ್ಲಿ ಒಂದು ಗುಡಿ ಇತ್ತು, ಗುಡಿ ಹೆಸರೆಲ್ಲ ನೆನಪಿಲ್ಲ ಗೈಸ್. ದೇವ್ರ ದರ್ಶನ ಮಾಡ್ಕೊಂಬಂದ್ಮೇಲೆ ಗೊತ್ತಾಯ್ತು ಗೈಸ್, ತೇರು ಎಲ್ಲಿ ನಿಲ್ಲಿಸಿದ್ದಿತ್ತು. ತುಂಬಾ ಲೇಟಾಗಿತ್ತು, ನಾವು ಬಂದಿತ್ತು. ಬಾಬಡ ಇಲ್ಲಿರ್ತಕ್ಕಂಥ ಹುಡುಗರು ಹಾಯ್ ಬಾಯ್ ಅಂದು ನನ್ನ ಫ್ರೆಂಡ್ ಕೂಡ ಇದ್ದ ಅದರಲ್ಲಿ. ಯಾರಂತ ಗೆಸ್ ಮಾಡಿ ಗೈಸ್. ಅಲ್ಲಿಂದ ಜಾತ್ರೆ ನೋಡೋಂತ ಹೊಂಟ್ಬಿಟ್ಟೆ ಗೈಸ್. ಅಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊತ ನಾನು ಏನು ಬೇಕು ಅದನ್ನ ನೋಡ್ಕೊತ ಹೊಂಟಿದ್ದೆ ಗೈಸ್. ಅಷ್ಟೊತ್ತಿಗೆ ನನ್ನ ಫ್ರೆಂಡಿಂದು ಒಂದು ಇನ್ಫಾರ್ಮೇಷನ್ ಲೀಕ್ ಆಗಿತ್ತು ಗೈಸ್. ಏನಂದರೆ ಯಾವುದೋ ಒಂದು ಹುಡುಗಿಗೆ ಏನೋ ಗಿಫ್ಟ್ ಕೊಡಿಸ್ತಾರೆ ಅಂದ್ಬಿಟ್ಟು ಕೇಳಿದೆ. ಹುಡುಗಿ ಅಲ್ಲಪ್ಪ, ಅಕ್ಕ ಅಂದ. ಅಯ್ಯೋ ಮಿಸ್ ಆಗಿಬಿಟ್ಟ ಅಂದ್ಬಿಟ್ಟು
ಇನ್ನೊಬ್ಬನ ಹುಡುಕಿದೆ ಗೈಸ್. ಇವನು ಬಂದ್ಬಿಟ್ಟು ನಾನು ಕಾಲೇಜ್ ಬಂದೆ ಗೈಸ್. ಆಲ್ಮೋಸ್ಟ್ ಇವನ್ನ ಕ್ಯಾಮ್ರಾದಲ್ಲಿ ಮಖ ತೋರಿಸ್ಬೇಕಂತ ಸಿಕ್ಕಾಪಟ್ಟೆ ಕಷ್ಟಪಟ್ವಿ, ಅದು ತಪ್ಸ್ಕೊಂಡ. ಅಲ್ಲಿಂದ ಸೀದಾ ಮನೆ ಕಡೆ ಒಂದು ಗೈಸ್ ಇಂಪಾರ್ಟೆಂಟ್ ಕೆಲಸ ಇತ್ತು. ಹಾಗಾಗಿ ನೆಕ್ಸ್ಟ್ ವ್ಲಾಗ್ ನೆಕ್ಸ್ಟ್ ಮೀಟ್ ಯು ಗೈಸ್. ಟಾಟಾ ಬಾಯ್.